Today we are going to deal with the fourth chapter. In fourth chapter, we are going to study about the industry or the different kind of market system that we are going to study under the fourth chapter. So when it comes to any market structure, it is having one specific name in the economics term. So economics ಗೆ ಬರುವಾಗ ಎಲ್ಲ ಮಾರ್ಕೆಟಿಗೂ ಮಾರ್ಕೆಟ್ ಸ್ಟ್ರಕ್ಚರ್ ಹೇಗೆ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ್ಯಾಟ್ ಒಂದೊಂದು ಮಾರ್ಕೆಟಿಗೆ ಒಂದೊಂದು ಹೆಸರಿದೆ. ಎಕ್ಸಾಂಪಲ್, ನಿಮ್ಮ ಮನೆ ಹತ್ರ ಕೆಲವೊಮ್ಮೆ ಏನಾಗುತ್ತೆ, ತುಂಬಾ ಅಂಗಡಿಗಳು ಇರುವುದಿಲ್ಲ, ಒಂದು ಸಣ್ಣ ಅಂಗಡಿ ಇರುತ್ತೆ. ಸೊ ಆ ಸಣ್ಣ ಅಂಗಡಿಯಲ್ಲಿ ಎಷ್ಟು ಜನ ಸೆಲ್ಲರ್ಸ್ ಇರ್ತಾರೆ? ಒಬ್ಬನೇ ಸೆಲ್ಲರ್ ಇರ್ತಾನೆ. ಆದ್ರೆ ಕನ್ಸ್ಯೂಮರ್ ಆ ವಿಲೇಜ್ ಅಲ್ಲಿ ಅಥವಾ ಆ ಹಳ್ಳಿಯಲ್ಲಿ ಯಾರೆಲ್ಲ ಇರ್ತಾರೆ ಅವರು ಆ ಶಾಪ್ ಇಂದ ಪರ್ಚೇಸ್ ಮಾಡ್ತಾರೆ. ಒಬ್ಬ ಸೆಲ್ಲರ್ ಇರ್ತಾನೆ, ತುಂಬಾ ಜನ ಕನ್ಸ್ಯೂಮರ್. ಸೊ ಅಂತ ಟೈಪ್ ಅದು ಮಾರ್ಕೆಟ್ ಅನ್ನು ನೀವು ಏನ್ ಹೇಳ್ತೀರಿ? ಏನಂತ ಸ್ಪೆಸಿಫಿಕ್ ನೇಮ್ ಇರುವುದಿಲ್ಲ. ಯಾವ್ದು ಎಕನಾಮಿಕ್ಸ್ ಗೆ ಬರುತ್ತೆ ಅಂತ ಮಾರ್ಕೆಟ್ ಅನ್ನು ನಾವು ಮೊನೋಪೊಲಿ ಮಾರ್ಕೆಟ್ ಅಂತ ಹೇಳ್ತೇವೆ. ಸೊ ಎಕನಾಮಿಕ್ಸ್ ಅಲ್ಲಿ ಬೇರೆ ಬೇರೆ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನು ನಿಮ್ಗೆ ಸ್ಟಡಿ ಮಾಡ್ಲಿಕ್ಕಿದೆ. ಮೊನೋಪೊಲಿ ಅಂತ ಹೇಳಿದ್ರೇನು, ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೇಳಿದ್ರೇನು, ಒಲಿಗೋಪೊಲಿ ಅಂತ ಹೇಳಿದ್ರೇನು, ಹೀಗೆ ಬೇರೆ ಬೇರೆ ಟರ್ಮ್ ನೇಮ್ ಇಂದ ನಾವು ಒಂದೊಂದು ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನು ನೇಮ್ ಮಾಡ್ತೇವೆ ಅಥವಾ ಕರಿತೇವೆ. ಸೊ ಯಾವತ್ತು ಎಕನಾಮಿಕ್ಸ್ ಗೆ ಬರುವಾಗ ಮಾರ್ಕೆಟ್ ಸ್ಟ್ರಕ್ಚರ್ಗೆ ಅದರದ್ದೇ ಆದ ಹೆಸರುಗಳಿವೆ. ಸೊ ನಾವು ಥರ್ಡ್ ಚಾಪ್ಟರ್ ಅಲ್ಲಿ ಕಾಸ್ಟ್ ಬಗ್ಗೆ ಕಲಿತ್ವಿ. ಯಾವುದೆಲ್ಲ ಕಾಸ್ಟ್ ಒಂದು ಇಂಡಸ್ಟ್ರಿಯಲ್ಲಿ ಬರುತ್ತೆ ಅಥವಾ ಎಕನಾಮಿಕ್ಸ್ ಅಲ್ಲಿ ಯಾವುದೆಲ್ಲ ಕಾಸ್ಟ್ ಇನ್ಕರ್ಡ್ ಆಗ್ತದೆ. ಸೆಕೆಂಡ್ ಚಾಪ್ಟರ್, ನೆಕ್ಸ್ಟ್ ಕಂಟಿನ್ಯೂ ಚಾಪ್ಟರ್, ಫೋರ್ತ್ ಚಾಪ್ಟರ್ ಅಲ್ಲಿ ನಾವು ರೆವಿನ್ಯೂ ಬಗ್ಗೆ ಸ್ಟಡಿ ಮಾಡ್ತೇವೆ. ಮಾರ್ಕೆಟ್ ಸ್ಟ್ರಕ್ಚರ್ ಮತ್ತೊಂದು ರೆವಿನ್ಯೂ. ಸೊ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಗೆ ರೆವಿನ್ಯೂ ಅಂತ ಹೇಳಿದ್ರೆ ಏನಂತ ಹೇಳಿ ಗೊತ್ತಿರ್ಬೇಕು. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ಏನು, ಅದರ ಮೀನಿಂಗ್ ಗೊತ್ತಿರ್ಬೇಕು. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ನೀವು ಏನೆಲ್ಲ ಸ್ಟಡಿ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿದೆ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೇಳಿದ್ರೆ ಏನು, ಯಾವ ಮಾರ್ಕೆಟಿಗೆ ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಹೇಳ್ತೇವೆ ಅಂತ ಹೇಳಿ. ಸೊ ಯಾವ್ದಾದ್ರು ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನು ನಿಮ್ಗೆ ನೆನಪಿಡ್ಬೇಕಾದ್ರೆ ಒಂದು ಈಸಿ ಟ್ರಿಕ್ಸ್ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಮತ್ತೆ ಪ್ರೊಡ್ಯೂಸರ್ ನ ನಂಬರ್ ಅನ್ನು ನೀವು ನೆನಪಿಟ್ಕೊಂಡ್ರೆ ಈಸಿ ಆಗಿ ನಿಮ್ಗೆ ಅದನ್ನ ನೆನಪಿಟ್ಕೊಳ್ಬಹುದು. ಸೊ ಯಾವತ್ತು ಮಾರ್ಕೆಟ್ ಸ್ಟ್ರಕ್ಚರಿಗೆ ಬರುವಾಗ ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಅಂಡ್ ಪ್ರೊಡ್ಯೂಸರ್, ಬೇರೆ ಯಾರು ಇಂಪಾರ್ಟೆಂಟ್ ಆಗೋದಿಲ್ಲ. When it comes to market in economics, the important only two factors, that is consumer and producer. So next we are going to study about the revenue, how the revenue is calculated. So you studied about the different curve, that is total revenue curve, total cost curve, marginal cost curve. ನೆನಪಿದೆಯಾ? marginal cost, total revenue, next short run marginal cost, short run average cost, short run variable cost. ಇದೆಲ್ಲ ನೆನಪಿದೆನಾ? ಎಲ್ಲಾದ್ರೂ ಕೇಳಿದಾಗೆ ಆಗ್ತಾ ಉಂಟಾ? ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಸೊ ಏನ್ ಮಾಡ್ತೇವೆ, ಈ ರೆವೆನ್ಯೂ ಕಾನ್ಸೆಪ್ಟ್ ಅಲ್ಲಿ ನಾವು ಆ ಎಲ್ಲಾ ಕಾನ್ಸೆಪ್ಟ್ ಗ್ರಾಫ್ ಅನ್ನು ಯೂಸ್ ಮಾಡಿ ರೆವೆನ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ನೆಕ್ಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಎಕನಾಮಿಕ್ಸ್ ಅಲ್ಲಿ ನಾವು ನಮ್ಗೆ ಬೇಕಾದ ಹಾಗೆ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಗ್ತಾ ಉಂಟು ಅಥವಾ ಪ್ರಾಫಿಟ್ ರೆಡ್ಯೂಸ್ ಆಗ್ತಾ ಉಂಟು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಸೊ ಎಕನಾಮಿಕ್ಸ್ ಅಲ್ಲಿ ಹೇಗೆ ನೀವು ಅಕೌಂಟ್ಸ್ ಅಲ್ಲಿ ನೀವು ಬ್ಯಾಲೆನ್ಸ್ ಶೀಟ್ ಮಾಡಿ ಪ್ರೂವ್ ಮಾಡ್ತೀರಾ ಒಂದು ಕಂಪನಿ ಪ್ರಾಫಿಟ್ ಅನ್ನು ಅರ್ನ್ ಮಾಡ್ತಾ ಇದೆ ಅಥವಾ ಲಾಸ್ ಅನ್ನು ಇನ್ಕರ್ಡ್ ಮಾಡ್ತಾ ಇದೆ, ಹೇಗೆ ನೀವು ಪ್ರೂವ್ ಮಾಡ್ತೀರಾ ಆ ಸೇಮ್ ಮೆಥಡ್ ಎಕನಾಮಿಕ್ಸ್ ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ತೇವೆ, ಗ್ರಾಫ್ಸ್ ಅನ್ನು ಯೂಸ್ ಮಾಡಿ ನಾವು ಸ್ಟಡಿ ಮಾಡ್ತೇವೆ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗ್ಬೇಕಿದ್ರೆ 3 ಕಂಡೀಷನ್ಸ್ ಇದೆ. ಈ 3 ಕಂಡೀಷನ್ ಯಾವ್ದಂತ ಹೇಳಿ ಫಸ್ಟ್ ನೀವು ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್ ಯಾವ್ದಾದ್ರು ಒಂದು ಫರ್ಮಿಗೆ, ಅದಿರ್ಬೋದು ಪರ್ಫೆಕ್ಟ್ ಕಾಂಪಿಟೇಷನ್ ಇರ್ಬೋದು, ಮೊನೋಪೊಲಿ ಇರ್ಬೋದು, ಒಲಿಗೋಪೊಲಿ ಇರ್ಬೋದು. ಸೊ ಆ ಎಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಈ ಪ್ರಾಫಿಟ್ ಅನ್ನು ಹೇಗೆ ಕೌಂಟ್ ಮಾಡುದು ಅಂತ ಹೇಳಿ ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಶಾರ್ಟ್ ರನ್ ಸಪ್ಲೈ ಕರ್ವ್. ಸೊ ಇಲ್ಲಿ ನಿಮ್ಗೆ ಈಗ ಸಪ್ಲೈ ಕರ್ವ್ ಬರುತ್ತೆ. ಸೊ ನೀವು ಥರ್ಡ್ ಚಾಪ್ಟರ್ ಅಲ್ಲಿ ಜಸ್ಟ್ ನೀವು ಕರ್ವ್ ಅನ್ನು ಸ್ಟಡಿ ಮಾಡಿದ್ರಿ. ಇಲ್ಲಿ ನೀವು ಏನ್ ಮಾಡ್ತೀರಿ, ಶಾರ್ಟ್ ರನ್ ಸಪ್ಲೈ ಕರ್ವ್, ಲಾಂಗ್ ರನ್ ಸಪ್ಲೈ ಕರ್ವ್ ಅನ್ನು ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್ ಶಟ್ ಡೌನ್ ಪಾಯಿಂಟ್ ಇದೆ. ಸೊ ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಐಡಿಯಾ ಕೊಡ್ತೇನೆ.
ನಿಮ್ಮ ಲೆಕ್ಕದಲ್ಲಿ ನೀವು ಒಂದು ಇಂಡಸ್ಟ್ರಿಯನ್ನು ಯಾವಾಗ ಶಟ್ ಡೌನ್ ಮಾಡ್ತೀರಿ? ನಿಮ್ದು ಒಂದು ಇಂಡಸ್ಟ್ರಿ ಇದೆ, ಒಂದು ಫರ್ಮ್ ಅನ್ನು ಅಥವಾ ಒಂದು ಕಾರ್ಖಾನೆಯನ್ನು ನೀವು ಸ್ಟಾರ್ಟ್ ಮಾಡಿದ್ದೀರಿ. ಸೊ ಯಾವಾಗ ಆ ಕಾರ್ಖಾನೆಯನ್ನು ನೀವು ಕ್ಲೋಸ್ ಮಾಡ್ತೀರಿ? ಯಾವ್ದಾದ್ರು ಸ್ಪೆಸಿಫಿಕ್ ಟೈಮ್ ಇದೆಯಾ, ಈ ಟೈಮ್ ಅಲ್ಲಿ ನಾವು ಕಾರ್ಖಾನೆಯನ್ನು ಅಥವಾ ಒಂದು ಇಂಡಸ್ಟ್ರಿಯನ್ನು ಕ್ಲೋಸ್ ಮಾಡ್ತೇವೆ ಅಂತ ಹೇಳಿ? ಸೊ ಮೈ ಕ್ವೆಶನ್ ಇಸ್, when you will close one business or one industry, at what time you will close? ಯಾವಾಗ ಕ್ಲೋಸ್ ಮಾಡ್ತೀರಿ? ಏನಾದ್ರು ಐಡಿಯಾ ಇದೆನಾ ಯಾವಾಗ ಕ್ಲೋಸ್ ಮಾಡ್ತೀರಾ ಅಂತ ಹೇಳಿ? ಸೊ ಯು ಕ್ಯಾನ್ ಯೂಸ್ ದಿ ಚಾಟ್ ಬಾಕ್ಸ್. ಸೊ ಯಾವಾಗ ಕ್ಲೋಸ್ ಮಾಡ್ತೀರಿ? ವೆರಿ ಗುಡ್. ವೆನ್ ವಿ ಲೂಸಸ್, ಯಾವಾಗ ಲಾಸ್ ಆಗುತ್ತೆ. ಎಸ್, ವೆರಿ ಗುಡ್. ಸೊ ಯಾವಾಗ ಲಾಸ್ ಆಗುತ್ತೆ ಆಗ ಮಾತ್ರ ನಾವು ಒಂದು ಕಂಪನಿಯನ್ನು ಶಟ್ ಡೌನ್ ಮಾಡ್ತೇವೆ, ಹೌದಲ್ವಾ? ಪ್ರಾಫಿಟ್ ಇದ್ರೆ ಯಾರಾದ್ರೂ ಶಟ್ ಡೌನ್ ಮಾಡ್ತೀರಾ? ಇಲ್ಲ. ಸೊ ಯಾವಾಗ ತನಕ ನಾವು ಒಂದು ಫರ್ಮ್ ಅನ್ನು ರನ್ ಮಾಡ್ತೇವೆ, ಯಾವಾಗ ಪ್ರಾಫಿಟ್ ಇರುತ್ತೆ, ಮತ್ತೊಂದು ಯಾವಾಗ ಬ್ರೇಕ್ ಇವನ್ ಪಾಯಿಂಟ್. ಸೊ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿದ್ರೆ ಸರಿ, ಸೊ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿದ್ರೆ ಇದು ನೋ ಪ್ರಾಫಿಟ್ ನೋ ಲಾಸ್. ಸೊ ನಿಮ್ಗೆ ಆ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿದ್ರೆ ಯಾವ ಸಿಚುವೇಶನ್, ಯಾವಾಗ ನಿಮ್ಗೆ ಯಾವುದೇ ಪ್ರಾಫಿಟ್ ಆಗುದಿಲ್ಲ, ಯಾವಾಗ ಯಾವುದೇ ಲಾಸ್ ಇನ್ಕರ್ಡ್ ಆಗುದಿಲ್ಲ ಒಂದು ಇಂಡಸ್ಟ್ರಿಯಲ್ಲಿ, ಅದನ್ನ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೇವೆ, ಅಥವಾ ನಾರ್ಮಲ್ ಪ್ರಾಫಿಟ್. ಸೊ ಇಕನಾಮಿಕ್ಸ್ ಗೆ ಬರುವಾಗ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಎವರೇಜ್ ಪ್ರಾಫಿಟ್ ಸಿಗ್ತಾ ಇದೆ ಅಂತ ಹೇಳಿ ಅಲ್ಲ. ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಝೀರೋ ಪ್ರಾಫಿಟ್, ಯಾವುದೇ ಲಾಸ್ ಇಲ್ಲ, ಯಾವುದೇ ಪ್ರಾಫಿಟ್ ಇಲ್ಲ, ಅದನ್ನ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ನಾವು ಕ್ಲಾಸಸ್ ಮಾಡುವಾಗ ನಾರ್ಮಲ್ ಪ್ರಾಫಿಟ್ ಅಂತ ಯೂಸ್ ಮಾಡುವಾಗ ನೀವು ಏನ್ ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ, ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಝೀರೋ ಪ್ರಾಫಿಟ್ ಝೀರೋ ಲಾಸ್, ಅದನ್ನ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೇವೆ. ಸೊ ಐ ಹೋಪ್ ಯು ಆರ್ ಕ್ಲಿಯರ್. ಸೊ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನಂತ ಹೇಳಿ. ಸೊ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಯಾವಾಗ ನಿಮ್ಗೆ ಲಾಸ್ ಕೂಡ ಆಗುದಿಲ್ಲ, ಯಾವಾಗ ನಿಮ್ಗೆ ಪ್ರಾಫಿಟ್ ಕೂಡ ಆಗುದಿಲ್ಲ, ಅದನ್ನ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಸೊ ಅರ್ಥ ಆಯ್ತಾ? ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಹೆಚ್ಚು ಲಾಭ ಬರದಿದ್ರೆ, ಒಂದು ಎವರೇಜ್ ಲಾಭ ಬಂದ್ರೆ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಬಟ್ ಇಕನಾಮಿಕ್ಸ್ ಬರುವಾಗ ನೀವು ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ನೋ ಪ್ರಾಫಿಟ್ ನೋ ಲಾಸ್ ಇರುವಂತ ಪಾಯಿಂಟ್ ಅನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಅರ್ಥ ಆಗ್ತಾ ಉಂಟಾ ಏನಾದ್ರು? ಸೊ ಜಸ್ಟ್ ನಾ 4th ಚಾಪ್ಟರ್ ಅದು ನಿಮ್ಗೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೇನೆ, ಯಾವ್ದೆಲ್ಲ ಟಾಪಿಕ್ಸ್ ಅನ್ನು ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ನೆಕ್ಸ್ಟ್ ನಾವು ಬೇರೆ ಬೇರೆ ಫರ್ಮ್ ಅದು ಸಪ್ಲೈ ಕರ್ವ್ ಅನ್ನು ಸ್ಟಡಿ ಮಾಡ್ಲಿಕ್ಕೆ ಹೋಗ್ತೇವೆ. ಸೊ ಅದರಲ್ಲಿ ಇರ್ಬೋದು ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಸೊ ಟೆಕ್ನಾಲಜಿ ಎಂಬುದು ಒಂದು ಇಂಡಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಇದೆನಾ ಅಥವಾ ಒಂದು ಬಿಸ್ನೆಸ್ ಅಲ್ಲಿ ಇಂಪಾರ್ಟೆಂಟ್ ಇದೆನಾ ಇಲ್ವಾ? ಒಂದು ಇಂಡಸ್ಟ್ರಿಯಲ್ಲಿ ಟೆಕ್ನಾಲಜಿ ಇಂಪಾರ್ಟೆಂಟ್ ಇದೆನಾ ಇಲ್ವಾ? ಓಕೆ, ಇದೆ. ಎಸ್. ಹೇಗೆ ಇಂಪಾರ್ಟೆಂಟ್? ಏನಾದ್ರೂ ಐಡಿಯಾ ಇರ್ಬೋದಾ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ? ಪೂಜಾ, ಡು ಯು ಹ್ಯಾವ್ ಎನಿ ಆನ್ಸರ್? ಸೊ ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡ್ಬೋದು ಪೂಜಾ. ರೋಲ್ ಇನ್ ಆಫ್ ಗೂಡ್ಸ್. ಓಕೆ ಓಕೆ. ಸೊ ಒಂದು ಇಂಡಸ್ಟ್ರಿಯಲ್ಲಿ ಕಾರ್ಖಾನೆಗಳು ಹೇಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿ ಇದೆ, ಸಕ್ಕರೆ ಕಾರ್ಖಾನೆ ಇದೆ, ನೋಡಿದ್ದೀರಾ ಯಾವತ್ತಾದ್ರೂ? ಕಾಲೇಜಲ್ಲಿ ನೀವು ನಿಂತ್ರೆ ನಿಮ್ಗೆ ಕಾಲೇಜಿಂದ ಕಾಣುತ್ತೆ ಅದು ಶುಗರ್ ಫ್ಯಾಕ್ಟ್ರಿ. ಸೊ ಏನಿದೆ ಅದು ಹೊಗೆ ಹೋಗುವಂಥದ್ದು ನಿಮ್ಗೆ ಕಾಣುತ್ತೆ. ಸೊ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ಯಾವ್ದಾದ್ರು ಇಂಡಸ್ಟ್ರಿಯಲ್ಲಿ ಹೆಚ್ಚು ಅಪ್ಡೇಟೆಡ್ ಆದ ಮೆಷಿನರಿ ಇದ್ರೆ ನಿಮ್ದು ಪ್ರೊಡಕ್ಷನ್ ಮೇಲೆ ಏನು ಕಾಸ್ಟ್ ಬೀಳುತ್ತೆ ಆ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಅಪ್ಡೇಟೆಡ್ ಆದ ಟೆಕ್ನಾಲಜಿ ಯಾರ ಹತ್ರ ಆದ್ರೂ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಕಾಸ್ಟ್ ಕಡಿಮೆ ಆಗಿ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ. ಅದೇ ನೀವು ಓಲ್ಡ್ 10 ವರ್ಷದ ಮೊದಲಿನದು ಒಂದು ಮೆಷಿನ್ ಅನ್ನು ಹಿಡ್ಕೊಂಡು ನೀವು
ಒಂದು ಬಿಸ್ನೆಸ್ ಅನ್ನು ರನ್ ಮಾಡ್ತಾ ಇದ್ದೀರಿ ಅಥವಾ ಒಂದು ಮೆಷಿನ್ ಅನ್ನು ಯೂಸ್ ಮಾಡಿ ನೀವೇನಾದ್ರೂ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಆಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮ್ಮ ರೆವೆನ್ಯೂ ಕಡಿಮೆ ಆಗುತ್ತೆ. ಆ ಮೆಷಿನ್ ಹಿಂದೆ ನೀವು ಏನು ಹಣ ಸ್ಪೆಂಡ್ ಮಾಡ್ತೀರಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹೇಗಂತ ಹೇಳಿದ್ರೆ, ನೀವು ವಾಟ್ಸ್ಆಪ್ ಅನ್ನು ಯೂಸ್ ಮಾಡ್ತೀರಿ. ಸೊ ವಾಟ್ಸ್ಆಪ್ ಅನ್ನು ಅಥವಾ ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾವನ್ನು ನೀವು ಯೂಸ್ ಮಾಡುವಾಗ ನಿಮ್ಮ ಹತ್ರ ಇವತ್ತೇ ರಿಲೀಸ್ ಆದ ಒಂದು ಫೋನ್ ಇದೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ತುಂಬಾ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ. ಹಾಗೇನೆ ನಿಮ್ಮ ಹತ್ರ ಇರುವ ಆಪ್ಷನ್ ಕೂಡ ಹೆಚ್ಚಿರುತ್ತೆ. ಸೊ ನಿಮ್ಗೆ ಬೇರೆ ಬೇರೆ ಫೀಚರ್ಸ್ ಸಿಗುತ್ತೆ. ಹಾಗೇನೆ ಅದೇ ಒಂದು 5 ವರ್ಷದ 10 ವರ್ಷದ್ದು ಫೋನ್ ಅನ್ನು ಯೂಸ್ ಮಾಡಿದ್ರೆ ಹೇಗಾಗುತ್ತೆ, ಅದರಲ್ಲಿ ಇಂಟರ್ನೆಟ್ ಕೂಡ ಸ್ಪೀಡ್ ಇರುವುದಿಲ್ಲ, ಯಾವುದೇ ಆಪ್ಷನ್ ಕೂಡ ಇರುವುದಿಲ್ಲ. ಹಾಗೆ ನೀವು ಆ ಫೋನ್ ಅನ್ನು ಆಗಾಗ ರಿಪೇರಿ ಮಾಡ್ತಾ ಇರ್ಬೇಕು, ಅದರ ಹಿಂದೆ ಇರುವ ಖರ್ಚು ನಿಮ್ಗೆ ಹೆಚ್ಚು. ಸೊ this is the way where technology works under one production process. ಸೊ ಈ ರೀತಿಯಲ್ಲಿ ಏನಾಗ್ತದೆ, ಒಂದು ಇಂಡಸ್ಟ್ರಿ ಏನಿದೆ ಅದು ವರ್ಕ್ ಆಗುತ್ತೆ. ಯಾವ್ದ್ರಲ್ಲಿ ವರ್ಕ್ ಆಗುತ್ತೆ, ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ. ಸೊ ನಿಮ್ಮ ಪ್ರಾಫಿಟ್ ಇನ್ಕ್ರೀಸ್ ಮಾಡ್ಬೇಕಾ, ನೀವು ಅಪ್ಡೇಟೆಡ್ ಆದ ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕು. ಸೊ ನೀವು ಜಪಾನ್ ಅಲ್ಲಿ ನೋಡಿದ್ರೆ ಯಾಕೆ ಅವರು ಅಪ್ಡೇಟೆಡ್ ಆದ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಯಾಕಂತ ಹೇಳಿದ್ರೆ ಕಾಸ್ಟ್ ಅನ್ನು ಕಡಿಮೆ ಮಾಡಿ ರೆವೆನ್ಯೂ ಅನ್ನು ಇನ್ಕ್ರೀಸ್ ಮಾಡಕ್ಕೆ. ಸೊ ನೆಕ್ಸ್ಟ್ ಇನ್ಪುಟ್ ಪ್ರೈಸಸ್. ಇನ್ಪುಟ್ ಪ್ರೈಸಸ್ ಇಂಪಾರ್ಟೆಂಟ್ ಒಂದು ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ. ಇನ್ಪುಟ್ ಇಂಪಾರ್ಟೆಂಟಾ? ಸೊ ಇನ್ಪುಟ್ ಅಂತ ಹೇಳಿದ್ರೆ ನೀವು ಯಾವ್ದನ್ನ ಹೇಳ್ಬೋದು ಇನ್ಪುಟ್ ಅಂತ ಹೇಳಿ? ಸೊ ಇನ್ನೊಂದು ವರ್ಡ್ ಅನ್ನು ಯೂಸ್ ಮಾಡ್ತೇವೆ ನಾವು ಇನ್ಪುಟ್ಗೆ, ಯಾವ್ದದು? ಸೊ ಇನ್ಪುಟ್ ಅಂತ ಹೇಳಿದ್ರೆ ಏನು, ಇನ್ಪುಟ್ಗೆ ಇರುವ ಇನ್ನೊಂದು ಹೆಸರು. ಇನ್ಪುಟ್ ಅಂತ ಹೇಳಿದ್ರೆ ಇನ್ಕಮ್ ಯಾ, ಮನಿ ಈಸ್ ಇನ್ಪುಟ್. ಅದನ್ನ ಬಿಟ್ಟು ಬೇರೆ ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡಬೇಕು, ಅದಕ್ಕಿರುವ ಇನ್ಪುಟ್. ವೆರಿ ಗುಡ್. ಇನ್ಪುಟ್ ಈಸ್ ನಥಿಂಗ್ ಬಟ್ ರಾ ಮೆಟೀರಿಯಲ್ಸ್. ನೀವೇನೆಲ್ಲ ರಾ ಮೆಟೀರಿಯಲ್ ಅನ್ನು, ಇನ್ವೆಸ್ಟ್ಮೆಂಟ್ ಅನ್ನು ಯೂಸ್ ಮಾಡ್ತೀರಿ ಅದನ್ನ ನಾವು ಇನ್ಪುಟ್ ಅಂತ ಹೇಳ್ತೇವೆ. ಸೊ ಇನ್ಪುಟ್ ಯಾಕೆ ಇಂಪಾರ್ಟೆಂಟ್, ಯಾಕಂತ ಹೇಳಿದ್ರೆ ನಿಮ್ಮ ಔಟ್ಪುಟ್ ಏನು ನೀವು ಪ್ರೊಡ್ಯೂಸ್ ಮಾಡ್ತೀರಿ ಅದರ ಕ್ವಾಲಿಟಿ, ಅದರ ಪ್ರೈಸ್ ನ ಮೇಲೆ ಇನ್ಪುಟ್ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ. ಸೊ ಯಾಕೆ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳಿದ್ರೆ, ಒಂದ್ ವೇಳೆ ನೀವು ಒಳ್ಳೆ ಕ್ವಾಲಿಟಿಯ ಇನ್ಪುಟ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಮ ಔಟ್ಪುಟ್ ಕೂಡ ಒಳ್ಳೆ ಕ್ವಾಲಿಟಿಯದ್ದು ಇರುತ್ತೆ. ಸೊ ನೀವು ಒಳ್ಳೆ ಕ್ವಾಲಿಟಿಯ ಕಬ್ಬು ಅನ್ನು ಬಳಸಿ ನೀವೇನು ಜಾಗ್ರಿ ಅಥವಾ ಶುಗರ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಆ ಶುಗರ್ ಅಷ್ಟೇ ಒಳ್ಳೆ ಕ್ವಾಲಿಟಿಯದ್ದು ಇರುತ್ತೆ. ಸೊ ನೀವು ಒಂದು ಶಾಪಿಗೆ, ಸೂಪರ್ ಮಾರ್ಕೆಟಿಗೆ ಹೋದ್ರೆ ನಿಮ್ಗೆ ಶುಗರ್ ಪ್ಯಾಕೆಟ್ ಸಿಗುತ್ತೆ. ಸೊ ಎಲ್ಲಾ ಶುಗರ್ ಪ್ಯಾಕೆಟ್ ಅದ ಪ್ರೈಸ್ ಸೇಮ್ ಇರುವುದಿಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಆ ಶುಗರ್ ಅದು ಕಲರ್ ಕೂಡ ಚೇಂಜ್ ಇರುತ್ತೆ. ಸೊ ನೀವು ಯಾವ್ದಾದ್ರು ಒಳ್ಳೆ ಕ್ವಾಲಿಟಿಯದು ಶುಗರ್ ತೆಗೆದುಕೊಳ್ಳಿಕ್ಕೆ ಹೋದ್ರೆ ಅದು ತುಂಬಾ ಎಂತ ಹೇಳ್ತೇವೆ, ವೈಟಿಶ್ ಕಲರ್ ಆಗಿರುತ್ತೆ, ತುಂಬಾ ವೈಟ್ ಕಲರ್ ಇರುತ್ತೆ. ಅದೇ ನೀವು ಹೋಲ್ಸೇಲ್ ಅಲ್ಲಿ ಶುಗರ್ ಪರ್ಚೇಸ್ ಮಾಡುವಾಗ ಅಥವಾ ಒಂದು ಗೋಣಿಯಲ್ಲಿ ಶುಗರ್ ಪರ್ಚೇಸ್ ಮಾಡುವಾಗ ಅದು ಒಂಥರ ಕ್ರೀಮ್ ಕಲರ್ ಅಲ್ಲಿ ಇರುತ್ತೆ ಶುಗರ್, ನೀವು ಒಂದು ನೋಡಿದ್ರೆ. ಸೊ ಯಾಕೆ, ಇನ್ಪುಟ್ ಮೇಲೆ ಅದು ಇಫೆಕ್ಟ್ ಬೀಳುತ್ತೆ. ಸೊ ಒಂದ್ ವೇಳೆ ನಾವು ಒಳ್ಳೆ ಕ್ವಾಲಿಟಿಯ ಶುಗರ್ ಕೇನ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಔಟ್ಪುಟ್ ಕೂಡ ಒಳ್ಳೆ ಕ್ವಾಲಿಟಿಯದ್ದು ಇರುತ್ತೆ. ಹಾಗೆ ನಾವು ಒಳ್ಳೆ ಶುಗರ್ ಕೇನ್ ಅನ್ನು ಬಳಸಲಿಲ್ಲ, ಆ ಶುಗರ್ ಕೇನ್ ನಾವು ಬಳಸುವಾಗ ಅದು ರಾ ಆಗಿತ್ತು, ಇನ್ನು ಕೂಡ ಅದನ್ನು ಎಂತ ಹೇಳ್ತೇವೆ, ಚೆನ್ನಾಗಿ ಬೆಳೆದಿರ್ಲಿಲ್ಲ, ಅಥವಾ ಕೀಟಾಣುಗಳಿಂದ ಅದೇನು ಡ್ಯಾಮೇಜ್ ಆಗಿತ್ತು ಅಂತ ಶುಗರ್ ಕೇನ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಔಟ್ಪುಟ್ ಏನು ಪ್ರೊಡ್ಯೂಸ್ ಆಗುತ್ತೆ, ಶುಗರ್ ಏನು ಪ್ರೊಡ್ಯೂಸ್ ಆಗುತ್ತೆ, ಅದು ಕೂಡ ಅಷ್ಟು ಒಳ್ಳೆ ಕ್ವಾಲಿಟಿ ಅದು ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ತಾರೆ, ಅವರು ಕಡಿಮೆ ರೇಟ್ ಅಲ್ಲಿ ಶುಗರ್ ಅನ್ನು ಮಾರಾಟ ಮಾಡ್ತಾರೆ. ಸೊ ಇದು ಇನ್ಪುಟ್ ಪ್ರೈಸಸ್. ಸೊ ಇನ್ಪುಟ್ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೇನೆ ಇದ್ರಲ್ಲಿ? ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೇನೆ. ಸೊ ನಾಳೆ ನಾನು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಇನ್ಪುಟ್ ಅಂತ ಹೇಳಿದ್ರೆ ಏನಂತ ಹೇಳಿ ಗೊತ್ತಿರ್ಬೇಕು. ಸೊ ಇನ್ಪುಟ್ ಕಡಿಮೆ ಕ್ವಾಲಿಟಿಯದ್ದು ಯೂಸ್ ಮಾಡಿದ್ರೆ ಔಟ್ಪುಟ್ ಕೂಡ ಕಡಿಮೆ ಕ್ವಾಲಿಟಿಯದ್ದು ಇರುತ್ತೆ. ಸೊ ಇನ್ಪುಟ್ಗೆ ನಾವು ಹೆಚ್ಚು ಖರ್ಚು ಮಾಡಿದ್ರೆ ಔಟ್ಪುಟ್ ಪ್ರೈಸ್ ಕೂಡ ಹೆಚ್ಚಾಗಿರುತ್ತೆ. ಸೊ ಪ್ರಾಫಿಟ್ ಇನ್ನೊಂದು ವೇ ಅಲ್ಲಿ ನೀವು ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳಿದ್ರೆ, ಬೆಸ್ಟ್ ಇನ್ಪುಟ್ ಅನ್ನು ಕಡಿಮೆ ಪ್ರೈಸ್ ಅಲ್ಲಿ ತೆಗೆದುಕೊಂಡು ಔಟ್ಪುಟ್ ಅನ್ನು ಒಳ್ಳೆ ಕ್ವಾಲಿಟಿಯಲ್ಲಿ ಪ್ರೊಡ್ಯೂಸ್ ಮಾಡಿ ಹೆಚ್ಚು ಪ್ರೈಸ್ಗೆ ಮಾರಾಟ ಮಾಡಿದ್ರು ಏನಾಗುತ್ತೆ, ನೀವು ಪ್ರಾಫಿಟ್ ಅನ್ನು ಗೇನ್ ಮಾಡ್ಬೋದು. ಇನ್ಪುಟ್ ಪ್ರೈಸಸ್ ಅನ್ನು ಕಟ್ ಡೌನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಪುಟ್ ಪ್ರೈಸಸ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ,
ಸೊ ಈಗ ನಾನು ಇನ್ಪುಟ್ ಅದು ಪ್ರೈಸಸ್ ಅನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೇನೆ. ಸೊ ಇನ್ಪುಟ್ ಪ್ರೈಸಸ್ ನಾನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಇನ್ಪುಟ್ ಪ್ರೈಸಸ್ ಅದು ಬೆಲೆ ನಾನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಎಸ್, ಇಟ್ ಈಸ್ ಗೋಯಿಂಗ್ ಟು ಬಿ ಲಾಸ್. ಔಟ್ಪುಟ್ ಅದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಔಟ್ಪುಟ್ ಅದು ಪ್ರೈಸ್ ಇನ್ಕ್ರೀಸ್ ಆದ್ರೆ ಯಾರು ನಿಮ್ಮ ವಸ್ತುಗಳನ್ನು ಪರ್ಚೇಸ್ ಮಾಡೋದಿಲ್ಲ, ಆಟೋಮೆಟಿಕ್ ಆಗಿ ಏನಾಗುತ್ತೆ? ಲಾಸ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಸ್ಟಡಿ ಮಾಡೋದು ಮಾರ್ಕೆಟ್ ಸಪ್ಲೈ ಕರ್ವ್. ಸೊ ಮಾರ್ಕೆಟ್ ಸಪ್ಲೈ ಕರ್ವ್ ಅಂತ ಹೇಳಿದ್ರೆ, ಒಂದು ಸಪ್ಲೈ ಕರ್ವ್ ನಮ್ಗೆ ಸಿಗ್ಬೇಕಾದ್ರೆ ನಾವು ಇಂಡಿವಿಜುವಲ್ ಅದು ಡಿಮಾಂಡ್ ಅನ್ನು ಸ್ಟಡಿ ಮಾಡಬೇಕು. ಸೊ ಇಂಡಿವಿಜುವಲ್ ಕನ್ಸ್ಯೂಮರ್ ಅದು ನಾವು ಡಿಮಾಂಡ್ ಅನ್ನು ಕನ್ಸಿಡರ್ಡ್ ಮಾಡುವಾಗ ನಮ್ಗೆ ಟೋಟಲ್ ಸಪ್ಲೈ ಕರ್ವ್ ಸಿಗುತ್ತೆ. ಟೋಟಲ್ ಸಪ್ಲೈ ಕರ್ವ್ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಡಿಮಾಂಡ್. ಸೊ ಪ್ರತಿಯೊಬ್ಬ ವ್ಯಕ್ತಿಯ ಡಿಮಾಂಡ್ ಅನ್ನು ನಾವು ಕಂಬೈನ್ ಮಾಡಿದಾಗ ಮಾತ್ರ ನಮ್ಗೆ ಮಾರ್ಕೆಟ್ ಸಪ್ಲೈ ಕರ್ವ್ ಅನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗೋದು. ಸೊ ನೀವು ಬಿಸ್ನೆಸ್ ಅಲ್ಲಿ ಸ್ಟಡಿ ಮಾಡಿರ್ಬೋದು, ಒಂದು ಬಿಸ್ನೆಸ್ ಅಲ್ಲಿ ನಾವು ಹೊಸ ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಅದನ್ನು ಮಾರ್ಕೆಟಿಂಗ್ ಮಾಡುವ ಮೊದಲು ನಮ್ಗೆ ಏನ್ ಗೊತ್ತಿರಬೇಕು? ದ ನಂಬರ್ ಆಫ್ ಕನ್ಸ್ಯೂಮರ್ ನ ನಂಬರ್ ನಮ್ಗೆ ಗೊತ್ತಿರಬೇಕು. ಸೊ ಹೇಗೆ ಕನ್ಸ್ಯೂಮರ್ ನ ನಂಬರ್ ಸಿಗುತ್ತೆ? ಇಂಡಿವಿಜುವಲ್ ಪರ್ಸನ್ ನ ಡಿಮಾಂಡ್ ಅನ್ನು ನಾವು ಕೌಂಟ್ ಮಾಡ್ತಾ ಹೋಗುವಾಗ ನಮ್ಗೆ ಟೋಟಲ್ ಮಾರ್ಕೆಟ್ ಡಿಮಾಂಡ್ ಅಥವಾ ಟೋಟಲ್ ಕನ್ಸ್ಯೂಮರ್ ಅಮೌಂಟ್ ಸಿಗುತ್ತೆ. ಸೊ ಲಾಸ್ಟ್ ಇರುವಂತ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಸೊ ಇಲಾಸ್ಟಿಸಿಟಿ ಅಂತ ಹೇಳಿದ್ರೆ ದ ರೆಸ್ಪಾನ್ಸ್ ಆಫ್ ಪ್ರೈಸ್ ವೆನ್ ದೇರ್ ಇಸ್ ಚೇಂಜಸ್ ಇನ್ ದ ಸಪ್ಲೈ. ಸೊ ಸಪ್ಲೈ ಚೇಂಜ್ ಆದ ಹಾಗೆ ಪ್ರೈಸ್ ಅದು ರೆಸ್ಪಾನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ನೀವು ಸ್ಟಡಿ ಮಾಡೋದು ಇಲಾಸ್ಟಿಸಿಟಿಯಲ್ಲಿ. ಸೊ ಹಾಗಾದ್ರೆ 4th ಚಾಪ್ಟರ್ ಇಂಟ್ರೆಸ್ಟಿಂಗ್ ಇದೆಯಾ, ಬೋರಿಂಗ್ ಇದೆ? ಸೊ ಹೊಸ ಹೊಸ ವಿಷಯಗಳನ್ನು ಕಲಿತೀರಿ ನೀವು ಇದರಲ್ಲಿ. ಬೇರೆ ಬೇರೆ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನು ಸ್ಟಡಿ ಮಾಡ್ತೀರಿ. ಸೊ ಏನು ಬೋರಿಂಗ್ ಇದೆನಾ ನೆಕ್ಸ್ಟ್ ಚಾಪ್ಟರ್? ಯಾಕಂತ ಹೇಳಿದ್ರೆ ಈ ಚಾಪ್ಟರ್ ಅಲ್ಲಿ ನೀವು ನನ್ಗೆ ಆನ್ಸರ್ ಕೊಡ್ಬೇಕು. ಯಾಕಂತ ಹೇಳಿದ್ರೆ 3rd ಚಾಪ್ಟರ್ ಅಲ್ಲಿ ನೀವು ಸ್ಟಡಿ ಮಾಡಿದ್ದೀರಿ. ಸೊ ಅದೇ ಕಾನ್ಸೆಪ್ಟ್ ಅನ್ನು ಸ್ವಲ್ಪ ಡೆವಲಪ್ಡ್ ವೇ ಅಲ್ಲಿ ನೀವು ಕಲಿತೀರಿ. ಹಾಗೇನೆ ಹೊಸ ಟರ್ಮ್ಸ್, ಹೊಸ ಪದಗಳನ್ನು ನೀವು ಯೂಸ್ ಮಾಡ್ಲಿಕ್ಕೆ ಕಲಿತೀರಿ. ಓಕೆ, ಓಕೆ. ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡುವ. ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಿರ್ಬೇಕಂತ ಹೇಳಿದ ಟಾಪಿಕ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿ. ಸೊ ಏನಾದ್ರೂ ಐಡಿಯಾ ಇದೆನಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿ? ಸೊ ವರ್ಡ್ ಅಲ್ಲಿ ಅದು ಮೀನಿಂಗ್ ಅನ್ನು ಕೊಡ್ತಾ ಇದೆ, ಏನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ನೀವು ನಿಮ್ಮ ಲಾಭವನ್ನು ಇನ್ಕ್ರೀಸ್ ಮಾಡುದು. ಸೊ ಪ್ರಾಫಿಟ್ ಇಸ್ ದ ಮೇಕಿಂಗ್ ಆಫ್ ಗೇನ್. ಸೊ ಏನು ಗೇನ್? ನಿಮ್ಮ ಹಣವನ್ನು ಇನ್ಕ್ರೀಸ್ ಮಾಡುದು, ನಿಮ್ಗೆ ಬರುವ ಲಾಭವನ್ನು ಇನ್ಕ್ರೀಸ್ ಮಾಡುದು. ಯಾವ್ದ್ರಲ್ಲಿ? ಇನ್ ಬಿಸ್ನೆಸ್ ಆಕ್ಟಿವಿಟಿ ಫಾರ್ ದಿ ಬೆನಿಫಿಟ್ ಆಫ್ ದಿ ಓನರ್ ಆಫ್ ದಿ ಬಿಸ್ನೆಸ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಯಾರು ಮಾಡುದು? ಇಲ್ಲಿ ಇಂಪಾರ್ಟೆಂಟ್ ಯಾರು? ಓನರ್. ಸೊ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾನೆ ಅವನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನು ಮಾಡುದು. ಯಾರಾದ್ರೂ ವರ್ಕರ್ಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೇಲೆ ಹೆಚ್ಚು ಇಂಟ್ರೆಸ್ಟೆಡ್ ಇರ್ತಾರಾ? ಹೆಚ್ಚು ಇಂಟ್ರೆಸ್ಟೆಡ್ ಇರೋದಿಲ್ಲ. ಅವರಿಗೆ ಇನ್ಕಮ್ ಬರುವ ತನಕ ಅವರು ಇಂಟ್ರೆಸ್ಟೆಡ್ ಇರೋದಿಲ್ಲ. ಅವರಿಗೆ ಒಂದೇ ಹೆದರಿಕೆ ಅಂತ ಹೇಳಿದ್ರೆ, ನಾಳೆ ನಮ್ಮ ಕಂಪನಿ ಲಾಸ್ ಅನ್ನು ಮಾಡಿದ್ರೆ ನಮ್ಗೆ ಇನ್ಕಮ್ ಸಿಗುವುದಿಲ್ಲ. ಅದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಚಿಂತೆ ಇದೆನಾ? ಅವರಿಗೆ ಒಂದು ವೇಳೆ ನಾರ್ಮಲ್ ಪ್ರಾಫಿಟ್ ಬಂದ್ರೆ ಅಥವಾ ಒಂದು ಎವರೇಜ್ ಪ್ರಾಫಿಟ್ ಬಂದ್ರೆ, ಯಾರು ಎಂಪ್ಲಾಯೀಸ್ ಇರ್ತಾರೆ ಅವರಿಗೆ ಏನಾದ್ರೂ ಟೆನ್ಷನ್ ಇರುತ್ತಾ? ಇಲ್ಲ. ಆಲ್ ದಿ ಟೆನ್ಷನ್, ಆಲ್ ದಿ ಬರ್ಡನ್ ವಿಲ್ ಬಿ ಇನ್ ದಿ ಹೆಡ್ ಆಫ್ ಓನರ್. ಯಾಕೆ ಓನರ್ ನ ಮೇಲೆ ಎಲ್ಲ ಟೆನ್ಷನ್ ಇರುತ್ತೆ? ಯಾಕಂತ ಹೇಳಿದ್ರೆ ಓನರ್ ಈಸ್ ಅ ಪರ್ಸನ್ ಹೂ ಇನ್ವೆಸ್ಟ್ ಹಿಸ್ ಟೈಮ್, ಮನಿ, ಎನರ್ಜಿ ಇನ್ ಒನ್ business. So his main motive and main interest is to earn profit. Every businessman, every industrial person start one business by keeping profit in his mind. Everyone want to earn maximum profit out of one particular business. ಸೊ ಯಾರು ಪರ್ಸನ್ ಇರ್ಬೋದು, ಯಾವ ವ್ಯಕ್ತಿ ಕೂಡ ಇರ್ಬೋದು, ಎಷ್ಟು ದೊಡ್ಡ ವ್ಯಕ್ತಿ ಕೂಡ ಇರ್ಬೋದು, ಎಷ್ಟು ಬಡವ ವ್ಯಕ್ತಿ ಕೂಡ ಇರ್ಬೋದು, ಎಲ್ಲರೂ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡೋದು ಒಂದೇ ಮೋಟಿವ್. ಯಾವ್ದದು ಮೋಟಿವ್? ಪ್ರಾಫಿಟ್.
ಯಾರಾದ್ರೂ ಸಮಾಜ ಉದ್ಧಾರ ಆಗ್ಲಿ, ಸಮಾಜ ಕಲ್ಯಾಣವಾಗ್ಲಿ ಅಥವಾ ಜನರು ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು 10% ತನಕ ಮೋಟಿವ್ ಇರ್ಬೋದು. ಆದ್ರೆ ಕಂಪ್ಲೀಟ್ ಅದನ್ನೇ ಮೋಟಿವ್ ಆಗಿ ಇಟ್ಕೊಂಡು ಯಾರಾದ್ರೂ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರಾ? ಸೊ ಎಲ್ಲಾದ್ರೂ ನೋಡಿದೀರಾ ನೀವು? ಕಂಪ್ಲೀಟ್ ಜನರ ಬಗ್ಗೆನೇ ಥಿಂಕ್ ಮಾಡಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದವರು ಜನರ ಬಗ್ಗೆ ಥಿಂಕ್ ಮಾಡ್ತಾರೆ, ಪ್ಲಸ್ ಪ್ರಾಫಿಟ್ ಅನ್ನು ಥಿಂಕ್ ಮಾಡ್ತಾರೆ. ಹೌದಲ್ವಾ? ಸೊ ಮೇನ್ ಆಗಿ ಬಿಸ್ನೆಸ್ ಮ್ಯಾನ್ ಅದು ಏನು ಗೋಲ್ ಇರುತ್ತೆ? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ಎಷ್ಟರಿಂದ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಪ್ರಾಫಿಟ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗುವುದು. ಆಗುವಷ್ಟು ಎಷ್ಟು ಮಟ್ಟಕ್ಕಾಗುತ್ತೆ ಅಷ್ಟು ಮಟ್ಟಕ್ಕೆ ಲಾಭವನ್ನು ಇನ್ಕ್ರೀಸ್ ಮಾಡ್ತಾ ಹೋಗುದು ಒಂದು ಬಿಸ್ನೆಸ್ ಮ್ಯಾನ್ ಅದ್ದು ಗೋಲ್. ಸೊ ನೆಕ್ಸ್ಟ್ ನಿಮ್ಗೆ ಬರುವಂತದ್ದು ಪ್ರಾಫಿಟ್ ಅದು ಫಾರ್ಮುಲಾ. ಸೊ ಏನು ಫಾರ್ಮುಲಾವನ್ನು ಯೂಸ್ ಮಾಡ್ತೀರಿ ನೀವು ಪ್ರಾಫಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ? ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ರೆವೆನ್ಯೂ ಅಂತ ಹೇಳಿದ್ರೆ ಏನು? ನಿಮಗೆ ಬಂದ ಒಟ್ಟು ಆದಾಯ ಏನಿದೆ ಅದರಿಂದ ನೀವು ಒಟ್ಟು ಖರ್ಚನ್ನು ಮೈನಸ್ ಮಾಡುದು. ಯು ಆರ್ ಗೋಯಿಂಗ್ ಟು ಡಿಡಕ್ಟ್ ದ ಟೋಟಲ್ ಕಾಸ್ಟ್, ದ ಕಾಸ್ಟ್ ಇನ್ಕರ್ಡ್ ಫ್ರಮ್ ವೇರಿಯಸ್ ಫ್ಯಾಕ್ಟರ್ಸ್. ಸೊ ಒಂದು ಇಂಡಸ್ಟ್ರಿಗೆ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಯಾವ್ದೆಲ್ಲ ಕಾಸ್ಟ್ ಆಗಿ ಟರ್ನ್ ಆಗುತ್ತೆ? ಸೊ ಕಾಮರ್ಸ್ ಸ್ಟೂಡೆಂಟ್ಸ್ ಹೇಳಿ ನನಗೆ, ಮುಂದೆ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯಾವ್ದೆಲ್ಲ ವೇ ಅಲ್ಲಿ ಕಾಸ್ಟ್ ಇನ್ಕರ್ಡ್ ಆಗುತ್ತೆ? ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀತೀರಿ. ಸೊ ಯಾವ್ದೆಲ್ಲ ಕಾಸ್ಟ್ ಬರುತ್ತೆ ಒಂದು ಇಂಡಸ್ಟ್ರಿಯಲ್ಲಿ ಬರುವಾಗ, ನಿಮ್ಗೆ ಒಂದು ಬಿಸ್ನೆಸ್ಗೆ ಬರುವಾಗ? ಇಮ್ಯಾಜಿನ್ ಮಾಡಿ, ನೀವು ಒಂದು ಇಂಡಸ್ಟ್ರಿಯಲ್ಲಿ ಇದ್ದೀರಿ, ನೀವು ಒಂದು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಸೊ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡುವಾಗ ನಿಮ್ಗೆ ಯಾವ್ದೆಲ್ಲ ಕಾಸ್ಟ್ ಇನ್ಕರ್ಡ್ ಆಗುತ್ತೆ? ಸೊ ವೆರಿ ಗುಡ್, ಲೇಬರ್. ಸೊ ಲೇಬರ್ಗೆ ನೀವು ಏನ್ ಪೇ ಮಾಡ್ತೀರಿ? ವೇಜ್ ಅನ್ನು ಪೇ ಮಾಡ್ತೀರಿ, ಸ್ಯಾಲರಿಯನ್ನು ಪೇ ಮಾಡ್ತೀರಿ, ದಟ್ ಈಸ್ ಅ ಕಾಸ್ಟ್. ಕ್ಯಾಪಿಟಲ್, ಎಸ್, ನೀವು ನಿಮ್ಮ ಹಣವನ್ನು ಸ್ಪೆಂಡ್ ಮಾಡ್ತೀರಿ. ನೀವು ಒಂದ್ ವೇಳೆ ಲೋನ್ ಅನ್ನು ತೆಗೆದುಕೊಂಡು ಹಣವನ್ನು ಹಾಕಿದ್ರೆ ಅದಕ್ಕೆ ನೀವು ಇಂಟ್ರೆಸ್ಟ್ ರೇಟ್ ಪೇ ಮಾಡಬೇಕು, ಅದು ಕೂಡ ಒಂದು ಲಾಸ್, ಅದೊಂದು ಕೂಡ ಕಾಸ್ಟ್. ಕಮಾಡಿಟಿ, ಲ್ಯಾಂಡ್, ಮೆಷಿನ್, ರಾ ಮೆಟೀರಿಯಲ್, ಟ್ಯಾಕ್ಸಸ್, ಎಸ್, ದಿಸ್ ಅಂಡ್ ಆಲ್ ದ ಡಿಫ್ರೆಂಟ್ ಕಾಸ್ಟ್. ನೀವು ಲ್ಯಾಂಡ್ ಇದ್ರೆ, ನಿಮ್ದೇ ಓನ್ ಲ್ಯಾಂಡ್ ಇದ್ರೆ ನಿಮ್ಗೆ ಅಷ್ಟು ಕಾಸ್ಟ್ ಬೀಳೋದಿಲ್ಲ. ರೆಂಟೆಡ್ ಲ್ಯಾಂಡ್ ಇದ್ರೆ, ರೆಂಟೆಡ್ ಬಿಲ್ಡಿಂಗ್ ಇದ್ರೆ ಅದು ಕೂಡ ನೀವು ರೆಂಟ್ ಪೇ ಮಾಡ್ಬೇಕು, ಅದು ಕೂಡ ಒಂದು ಕಾಸ್ಟ್. ಲೋನ್ ಅನ್ನು ತೆಗೆದುಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಪೇ ಮಾಡಬೇಕು, ಟ್ಯಾಕ್ಸಸ್ ಅನ್ನು ಪೇ ಮಾಡಬೇಕು ಗವರ್ಮೆಂಟ್ಗೆ, ರಾ ಮೆಟೀರಿಯಲ್ಗೆ ನೀವು ಹಣ ಪೇ ಮಾಡಬೇಕು, ಮೆಷಿನ್ ಅನ್ನು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಹಣ ಪೇ ಮಾಡಬೇಕು, ಪ್ಲಸ್ ನೀವು ಏನ್ ಮಾಡ್ಬೇಕು? ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗೆ ನೀವು ಹಣ ಸ್ಪೆಂಡ್ ಮಾಡಬೇಕು. ಒಂದು ಕಮಾಡಿಟಿಯನ್ನು ಪ್ರೊಡ್ಯೂಸ್ ಮಾಡುವಾಗ ರಾ ಮೆಟೀರಿಯಲ್ ಬೇಕು, ಆ ರಾ ಮೆಟೀರಿಯಲ್ಗೆ ಹಣ ಸ್ಪೆಂಡ್ ಮಾಡಬೇಕು. ಎಲೆಕ್ಟ್ರಿಸಿಟಿ ಚಾರ್ಜಸ್, ಇದಕ್ಕೆ ನೀವು ಹಣ ಸ್ಪೆಂಡ್ ಮಾಡಬೇಕು. ಸೊ ಇದೆಲ್ಲ ಒಂದು ನಿಮ್ಗೆ ಕಾಸ್ಟ್. ಇದನ್ನ ನಾವೇನಂತ ಹೇಳ್ತೇವೆ? ಟೋಟಲ್ ಕಾಸ್ಟ್ ಅಂತ ಹೇಳ್ತೇವೆ, ಒಟ್ಟು ನಿಮ್ಗೆ ಬೀಳುವಂತ ಖರ್ಚು. ನೆಕ್ಸ್ಟ್ ಬರುವಂತದ್ದು ಟೋಟಲ್ ರೆವೆನ್ಯೂ. ಸೊ ಟೋಟಲ್ ರೆವೆನ್ಯೂ ಯಾವಾಗ ಡಿಸೈಡ್ ಆಗುತ್ತೆ? ಟೋಟಲ್ ರೆವೆನ್ಯೂ ಅಂತ ಹೇಳಿದ್ರೆ ನೀವು ಯಾವ ಬೆಲೆಯಲ್ಲಿ, ಯಾವ ಪ್ರೈಸ್ ಅಲ್ಲಿ ನೀವು ಮಾರ್ಕೆಟಿಗೆ ಆ ಕಮಾಡಿಟಿಯನ್ನು ಸೋಲ್ಡ್ ಔಟ್ ಮಾಡ್ತೀರಿ. ಸೊ ಈಗ ಮಾರ್ಕೆಟಿಗೆ ನಾನು ಕಮಾಡಿಟಿಯನ್ನು 10 ರುಪೀಸ್ಗೆ ಸೋಲ್ಡ್ ಔಟ್ ಮಾಡಿದ್ರೆ ಅದ್ರಲ್ಲಿ ಏನಿರುತ್ತೆ? 9 ರುಪೀಸ್ ಅಷ್ಟು ನನ್ನ ಕಾಸ್ಟೇ ಇರುತ್ತೆ. ಸೊ ಟೋಟಲ್ ರೆವೆನ್ಯೂ ಅಂತ ಹೇಳಿದ್ರೆ ನೀವು ಮಾರ್ಕೆಟಿಗೆ ಫೈನಲ್ ಆಗಿ ಆ ಔಟ್ಪುಟ್ ಅನ್ನು 10 ರುಪೀಸ್ಗೆ ಆ ಕಮಾಡಿಟಿಯನ್ನು ಸೇಲ್ ಮಾಡಿ ಏನು ಹಣ ನಿಮ್ಮ ಕೈಗೆ ಬರುತ್ತೆ ಅಥವಾ ಏನು ಹಣ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ಸೊ ಅದನ್ನ ನಾವು ಟೋಟಲ್ ರೆವೆನ್ಯೂ ಅಂತ ಹೇಳ್ತೇವೆ. ಸೊ ಟೋಟಲ್ ರೆವೆನ್ಯೂ ಅಂತ ಹೇಳಿದ್ರೆ ನಿಮ್ಗೆ ಸಿಗುವಂತ ಒಟ್ಟು ಹಣ ಏನು, ಟೋಟಲ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಅಥವಾ ನಿಮ್ಮ ಕೈಗೆ ಸಿಗುತ್ತೆ, ಅದನ್ನ ನಾವು ಟೋಟಲ್ ರೆವೆನ್ಯೂ ಅಂತ ಹೇಳ್ತೇವೆ. ಸೊ ಈ ಟೋಟಲ್ ರೆವೆನ್ಯೂ ಅಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ? ಟೋಟಲ್ ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಟೋಟಲ್ ರೆವೆನ್ಯೂ ಅಲ್ಲಿ ಟೋಟಲ್ ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾದ್ರೆ ನಮ್ಗೆ ಈಗ ಪ್ರಾಫಿಟ್ ಎಷ್ಟು ಅಂತ ಹೇಳಿ ನೋಡ್ಬೇಕು. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ನಮ್ಮ ಟೋಟಲ್ ರೆವೆನ್ಯೂ ಎಷ್ಟು ಅಮೌಂಟ್ ಇದೆ ಅದರಿಂದ ನಾವು ಆಟೋಮೆಟಿಕ್ ಆಗಿ ಟೋಟಲ್ ಕಾಸ್ಟ್ ಅನ್ನು ಮೈನಸ್ ಮಾಡುವಾಗ, ನಮ್ಮ ಟೋಟಲ್ ರೆವೆನ್ಯೂ ಇಂದ ಟೋಟಲ್ ಕಾಸ್ಟ್ ಅನ್ನು ಮೈನಸ್ ಮಾಡುವಾಗ ನಮ್ಗೆ ಏನ್ ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ಸೊ ಟೋಟಲ್ ರೆವೆನ್ಯೂ ಏನಿದೆ ಅದು ನಮ್ಮ ಪ್ರಾಫಿಟ್ ಅಲ್ಲ. ಸೊ ನೆನಪಿಟ್ಕೊಳ್ಳಿ, ಟೋಟಲ್ ರೆವೆನ್ಯೂ ಇಸ್ ನಾಟ್ ಆ ಪ್ರಾಫಿಟ್, ಬಿಕಾಸ್ ಇನ್ ಟೋಟಲ್ ರೆವೆನ್ಯೂ ದ ಟೋಟಲ್ ಕಾಸ್ಟ್ ಇಸ್ ಇನ್ಕ್ಲೂಡೆಡ್. ಟು earn the profit or to make out the profit, we have to deduct the total cost from total revenue.
ನಮ್ಗೆ ಪ್ರಾಫಿಟ್ ಸಿಗ್ಬೇಕಾದ್ರೆ ನಮ್ಮ ಒಟ್ಟು ಖರ್ಚಿಂದ, ಸೊ ಒಟ್ಟು ರೆವೆನ್ಯೂ ಅಥವಾ ಒಟ್ಟು ಆದಾಯ ಏನಿದೆ ಅದರಿಂದ ನಾವು ಒಟ್ಟು ಖರ್ಚನ್ನು ಮೈನಸ್ ಮಾಡುವಾಗ ಮಾತ್ರ ನಮ್ಗೆ ಪ್ರಾಫಿಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ, ಪ್ರಾಫಿಟ್ ಅನ್ನು ಕೌಂಟ್ ಮಾಡ್ಬೇಕಾದ್ರೆ ನಾವು ಟೋಟಲ್ ರೆವೆನ್ಯೂ ಇಂದ ಟೋಟಲ್ ಕಾಸ್ಟ್ ಅನ್ನು ಮೈನಸ್ ಮಾಡಬೇಕು. ಟೋಟಲ್ ರೆವೆನ್ಯೂ ಯಾವತ್ತು ನಮ್ಮ ಪ್ರಾಫಿಟ್ ಅಲ್ಲ, ಯಾಕಂತ ಹೇಳಿದ್ರೆ ಇದರಲ್ಲಿ ಟೋಟಲ್ ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಪ್ರಾಫಿಟ್ ಅನ್ನು ನಮ್ಗೆ ಸಿಗ್ಬೇಕಂತ ಹೇಳಿದ್ರೆ ಒಟ್ಟು ಆದಾಯದಿಂದ ಒಟ್ಟು ಖರ್ಚನ್ನು ಮೈನಸ್ ಮಾಡಬೇಕು. ಸೊ ಇಲ್ಲಿ ತನಕ ಯಾರಿಗಾದ್ರೂ ಡೌಟ್ ಇದೆನಾ ಈ ಕಾನ್ಸೆಪ್ಟ್ ವರೆಗೆ? ಈ ಕಾನ್ಸೆಪ್ಟ್ ವರೆಗೆ ಯಾರಿಗಾದ್ರೂ ಡೌಟ್ ಇದೆನಾ, ಅರ್ಥ ಆಗ್ಲಿಲ್ಲ ಅಂತ ಹೇಳಿ? ಸೊ ಇವತ್ತು ನಾವು 4th ಚಾಪ್ಟರ್ ಅಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ ಬರುತ್ತೆ ಅದರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿ ಸ್ಟಡಿ ಮಾಡಿದ್ವಿ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಯಾರಿಗಾದ್ರೂ ಡೌಟ್ ಇದೆನಾ? ಓಕೆ, ಸೊ ಡೌಟ್ ಇಲ್ಲ ಹಾಗಾದ್ರೆ. ಸೊ ನೆಕ್ಸ್ಟ್ ಮಾರ್ಕೆಟ್ ಅಂತ ಹೇಳಿದ್ರೆ ಏನಂತ ಹೇಳಿ. ಸೊ ಮಾರ್ಕೆಟ್ ಎಂಬ ಕಾನ್ಸೆಪ್ಟ್ ಅನ್ನು ಯಾವತ್ತಾದ್ರೂ ಕೇಳಿದ್ದೀರಾ? ಸೊ ಮಾರ್ಕೆಟ್ ಅಂತ ಹೇಳಿದ್ರೆ ನಾವ್ ಎಂತ ಹೇಳ್ಬೋದು, ಯಾವ್ದಾದ್ರು ಒಂದು ಪ್ಲೇಸ್ ಅಲ್ಲಿ ಎಲ್ಲಿ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಕಮ್ಸ್ ಟುಗೆದರ್ ಅಂಡ್ ದೇ ವಿಲ್ ಸೆಲ್ ದಿ ವೇರಿಯಸ್ ಕಮಾಡಿಟೀಸ್. ಸೆಲ್ ಅಂಡ್ ಪರ್ಚೇಸಿಂಗ್ ಆಕ್ಟಿವಿಟಿ ವಿಲ್ ಟೇಕನ್ ಪ್ಲೇಸ್. ದಟ್ ಪ್ಲೇಸ್ ವಿ ವಿಲ್ ಕಾಲ್ಡ್ ಇಟ್ ಆಸ್ ಅ ಮಾರ್ಕೆಟ್. ಸೊ ಮಾರ್ಕೆಟ್ ನ ಮೀನಿಂಗ್ ನಿಮ್ಗೆ ಗೊತ್ತಿರ್ಲೇಬೇಕು, ಯಾಕಂತ ಹೇಳಿ ಮಾರ್ಕೆಟ್ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇರ್ತೀರಿ. ಸೊ ಏನು ಮಾರ್ಕೆಟ್ ಅಂತ ಹೇಳಿದ್ರೆ? ಸೊ ಏನ್ ಮಾರ್ಕೆಟ್ ಅಂತ ಹೇಳಿದ್ರೆ? ಸೊ ಮಾರ್ಕೆಟ್ ಅಂತ ಹೇಳಿದ್ರೆ ಯಾವ ಪ್ಲೇಸ್ ಅಥವಾ ಯಾವ ರೀಜನ್ ಅಂತ ಹೇಳಿದ್ರೆ ಒಂದು ಫಿಕ್ಸ್ ಇರುವಂತಹ ದೊಡ್ಡದಾಗಿರುವಂತಹ ಪ್ಲೇಸ್. ಸೊ ಅಲ್ಲಿ ಏನ್ ಮಾಡ್ತಾರೆ, ಬಯರ್ಸ್ ಅಂಡ್ ಸೆಲ್ಲರ್ಸ್ ಬಂದು ಏನ್ ಮಾಡ್ತಾರೆ, ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನು ಪರ್ಚೇಸಿಂಗ್ ಅಥವಾ ಸೆಲ್ಲಿಂಗ್ ಮಾಡುದು. ಸೊ ಸೆಲ್ ಮಾಡುದು ಯಾರು? ಕನ್ಸ್ಯೂಮರ್. ಕಮಾಡಿಟಿಯನ್ನು ಸೆಲ್ ಮಾಡುದು ಯಾರು? ಕಮಾಡಿಟಿಯನ್ನು ಸೆಲ್ ಮಾಡುದು ಸೆಲ್ಲರ್. ಇನ್ನೊಂದು ಹೆಸರಿದೆ ಸೆಲ್ಲರಿಗೆ, ಏನದು? ಪ್ರೊಡ್ಯೂಸರ್. ಸೊ ಯಾರು ಪ್ರೊಡ್ಯೂಸರ್ ಇರುತ್ತೆ ಅವರು ಏನ್ ಮಾಡ್ತಾರೆ, ಒಂದು ಕಮಾಡಿಟಿಯನ್ನು ಸೆಲ್ ಮಾಡ್ತಾರೆ. ಸೊ ಸೆಲ್ಲರ್ ಅಂಡ್ ದಿ ಪ್ರೊಡ್ಯೂಸರ್ ಈಸ್ ಒನ್ ಆಫ್ ದಿ ಸೇಮ್. ಸೊ ನೆಕ್ಸ್ಟ್ ಯಾರು ಬರ್ತಾರೆ? ಬಯರ್ಸ್ ಅಂತ ಹೇಳಿದ್ರೆ ಯಾರು ಆ ಕಮಾಡಿಟಿಯನ್ನು ಪರ್ಚೇಸ್ ಮಾಡ್ತಾರೆ. ಸೊ ಬಯರ್ಸ್ಗೆ ಇನ್ನೊಂದು ಹೆಸರಿದೆ, ಏನದು? ಬಯರ್ಸ್ಗೆ ಹೇಗೆ ಸೆಲ್ಲರ್ಸ್ಗೆ ಒಂದು ಹೆಸರಿದೆ, ಹಾಗೆಯೇ ಬಯರ್ಸ್ಗೆ ಇನ್ನೊಂದು ಹೆಸರಿದೆ. ಸೊ ಬಯರ್ಸ್ ಅಂತ ಹೇಳಿದ್ರೆ ಯಾರು? ವೆರಿ ಗುಡ್ ರೋಲಿನ್. ಸೊ ಬಯರ್ಸ್ ಈಸ್ ದ ಪರ್ಸನ್ ಹೂ ಕನ್ಸ್ಯೂಮ್ಸ್ ದಟ್ ಕಮಾಡಿಟಿ. ಸೊ ಆ ಕಮಾಡಿಟಿಯನ್ನು ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರನ್ನು ನಾವು ಬಯರ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕು, ಸೆಲ್ಲರ್ಸ್ ಅಂತ ಹೇಳಿದ್ರೆ ಪ್ರೊಡ್ಯೂಸರ್, ಬಯರ್ಸ್ ಅಂತ ಹೇಳಿದ್ರೆ ಕನ್ಸ್ಯೂಮರ್. ಸೊ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಯಾವ್ದೆಲ್ಲ ಕಮಾಡಿಟಿಯನ್ನು ಅವನು ಪ್ರೊಡ್ಯೂಸ್ ಮಾಡಿದ್ದಾನೆ ಅವನು ಬಂದು ಆ ಕಮಾಡಿಟಿಯನ್ನು ಸೋಲ್ಡ್ ಔಟ್ ಮಾಡ್ತಾನೆ. ಎಲ್ಲಿ ಸೋಲ್ಡ್ ಔಟ್ ಮಾಡೋದು? ಮಾರ್ಕೆಟ್ ಅಲ್ಲಿ. ಬಯರ್ಸ್ ಏನ್ ಮಾಡ್ತಾರೆ, ಕಮಾಡಿಟಿಯನ್ನು ಹಣ ಕೊಟ್ಟು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ ಫಾರ್ ದೇರ್ ಕನ್ಸಂಪ್ಷನ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳುವಾಗ, ಮಾರ್ಕೆಟ್ ಅಂತ ಹೇಳುವಾಗ ಫಸ್ಟ್ ಇಂಪಾರ್ಟೆಂಟ್ ಗೂಡ್ಸ್ ಅಂಡ್ ಸರ್ವಿಸಸ್. ಗೂಡ್ಸ್ ಅಂಡ್ ಸರ್ವಿಸಸ್ ಇಲ್ಲದಿದ್ರೆ ಅದನ್ನ ನಾವು ಮಾರ್ಕೆಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀವು ಒಂದು ಪೇಂಟಿಗೆ ಹೋಗ್ತೀರಿ, ಅಲ್ಲಿ ಒಬ್ಬನು ಸುಮ್ಮನೆ ಕೂತ್ಕೊಂಡಿದ್ದಾನೆ, ಸೊ ಅವನನ್ನು ನಾವು ಸೆಲ್ಲರ್ ಅಂತ ಹೇಳುದಿಲ್ಲ. ಸೆಲ್ಲರ್ ಅಂತ ಹೇಳ್ಬೇಕಿದ್ರೆ ಅವನ ಹತ್ರ ಗೂಡ್ಸ್ ಅಂಡ್ ಸರ್ವಿಸಸ್ ಇರ್ಬೇಕು. ಹಾಗೇನೆ ಬಯರ್ ಅಂತ ಹೇಳುವಾಗ ಅವನು ಆ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು. ಸೊ ನೀವು ವಿಂಡೋ ಶಾಪಿಂಗ್ ಮಾಡಿದ್ರೆ ಅದನ್ನ ನಾವು ಬಯರ್ಸ್ ಅಂತ ಹೇಳುವುದಿಲ್ಲ. ಬಯರ್ಸ್ ಅಂತ ಹೇಳಿದ್ರೆ ನೀವು ಹಣ ಕೊಟ್ಟು ಆ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು, ಆಗ ಮಾತ್ರ ನಾವು ಅವರನ್ನು ಬಯರ್ಸ್ ಅಂತ ಹೇಳ್ತೇವೆ. ಸೊ ಸೆಲ್ಲರ್ಸ್ ಅಂಡ್ ಬಯರ್ಸ್ ನಿಮ್ಗೆ ಗೊತ್ತಾಯ್ತು. ಸೊ ಗೂಡ್ಸ್ ಅಂಡ್ ಸರ್ವಿಸಸ್ ಇರಬೇಕು, ಬಯರ್ಸ್ ಅಂಡ್ ಸೆಲ್ಲರ್ಸ್ ಇರಬೇಕು, ಅ ಪ್ಲೇಸ್ ಆರ್ ರೀಜನ್, ಒಂದು ಸ್ಥಳ ಇರಬೇಕು ಪರ್ಟಿಕ್ಯುಲರ್. ಮತ್ತೊಂದು ಎಲ್ಲ ಕಮಾಡಿಟಿಗೆ ಒಂದು ಫಿಕ್ಸ್ ಪ್ರೈಸ್ ಇರಬೇಕು, ಗಿವನ್ ಪ್ರೈಸ್ ಇರಬೇಕು. ಧರ್ಮಕ್ಕೆ ಕೊಟ್ರೆ ಅದನ್ನ ನಾವು ಚಾರಿಟಿ ಅಂತ ಹೇಳ್ತೇವೆ, ಅದನ್ನ ನಾವು ಮಾರ್ಕೆಟ್ ಪ್ಲೇಸ್ ಅಂತ ಹೇಳುವುದಿಲ್ಲ. ಸೊ ರೇಷನ್ ಶಾಪ್ ಏನಿದೆ ಅದನ್ನ ನಾವು ಮಾರ್ಕೆಟ್ ಅಂತ ಹೇಳಿ ಕನ್ಸಿಡರ್ ಮಾಡುವುದಿಲ್ಲ. ಸೊ ನಿಮಗೆ ಸೊಸೈಟಿ ಅಂತ ಹೇಳ್ತೀರಿ, ಏನು ಸೊಸೈಟಿ ಇದೆ ಅದನ್ನ ನಾವು
ಮಾರ್ಕೆಟ್ ಅಂತ ಹೇಳುದಿಲ್ಲ. ಸೊ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕು, ಒಂದು ನಿಗದಿತ ಪ್ರೈಸ್ಗೆ, ಫಿಕ್ಸ್ಡ್ ಪ್ರೈಸ್ಗೆ ನೀವು ಕಮಾಡಿಟಿಯನ್ನು ಪರ್ಚೇಸ್ ಮಾಡಬೇಕು. ಹಾಗೇನೆ ಸೆಲ್ಲರ್ ಏನ್ ಮಾಡ್ಬೇಕು, ಒಂದು ಫಿಕ್ಸ್ ಪ್ರೈಸ್ಗೆ ಆ ಕಮಾಡಿಟಿಯನ್ನು ಸೋಲ್ಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಪ್ಲೇಸ್, ವೇರ್ ವಿ ವಿಲ್ ನೇಮ್ ಇಟ್ ಆಸ್ ಅ ಮಾರ್ಕೆಟ್. ಸೊ ಮಾರ್ಕೆಟ್ ಅಲ್ಲಿ ಬೇಸಿಕಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಇರಬೇಕು, ಬಯರ್ಸ್ ಅಂಡ್ ಸೆಲ್ಲರ್ಸ್ ಇರಬೇಕು, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರಬೇಕು, ಮತ್ತೊಂದು ಪರ್ಟಿಕ್ಯುಲರ್ ಪ್ರೈಸ್ ಇರಬೇಕು. ಈ 4 ಅಂಶಗಳು ಸೇರಿದ್ರೆ ಮಾತ್ರ ಒಂದು ಮಾರ್ಕೆಟ್ ಅಂತ ಹೇಳಿ ಕನ್ಸಿಡರ್ಡ್ ಮಾಡ್ತೇವೆ. ಸೊ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರ್ಬೇಕಂತ ಹೇಳಿದ್ರೆ ನಾವು ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತೇವೆ. ಸೊ ಅದು ಕೂಡ ಒಂದು ಪ್ಲೇಸ್ ಅಥವಾ ರೀಜನ್. ನೀವು ನೆಟ್ವರ್ಕಿಂಗ್ ಅಥವಾ ವೆಬ್ಸೈಟ್ ಅನ್ನು ಯೂಸ್ ಮಾಡಿ ಕೂಡ ಪರ್ಚೇಸಿಂಗ್ ಸೆಲ್ಲಿಂಗ್ ಮಾಡಬಹುದು. ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಮಾರ್ಕೆಟ್. ಸೊ ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಜಾಗನೇ ಇರ್ಬೇಕಂತ ಹೇಳಿ ಏನಿಲ್ಲ, ನೀವು ಆನ್ಲೈನ್ ಅಲ್ಲಿ ಕೂಡ ಶಾಪಿಂಗ್ ಅನ್ನು ಮಾಡಬಹುದು. ಸೊ ಅಲ್ಲಿ ಬೈಯರ್ಸ್ ಇರ್ತಾನೆ, ಬೈಯರ್ಸ್ ನೀವು ಯಾರು ಶಾಪ್ ಮಾಡ್ತೀರಿ ಅವರು, ಸೆಲ್ಲರ್ಸ್ ಯಾರು ಆನ್ಲೈನ್ ಅಲ್ಲಿ ಆ ಕಮಾಡಿಟಿಯನ್ನು ನಿಮ್ಗೆ ಸೋಲ್ಡ್ ಔಟ್ ಮಾಡ್ತಾರೆ. ಪ್ರತಿಯೊಂದು ಕಮಾಡಿಟಿಗೂ ಅದರದೇ ಆದ ಫಿಕ್ಸ್ ಪ್ರೈಸ್ ಇರುತ್ತೆ. ಸೊ ಪ್ಲೇಸ್ ಯಾವ್ದಾಗ್ತದೆ, ನೀವು ಯಾವ ಆಪ್ ಅನ್ನು ಬಳಸ್ತಾ ಇದ್ದೀರಿ, ಯಾವ ಸಾಫ್ಟ್ವೇರ್ ಅನ್ನು ಬಳಸ್ತಾ ಇದ್ದೀರಿ, ಯಾವ ವೆಬ್ಸೈಟ್ ಅನ್ನು ಬಳಸ್ತಾ ಇದ್ದೀರಿ, ಅದು ಪ್ಲೇಸ್ ಅಥವಾ ರೀಜನ್ ಆಗಿ ಕನ್ಸಿಡರ್ಡ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ನಿಮ್ಗೆ ಬರೋದು ಡಿಫರೆಂಟ್ ಸ್ಟ್ರಕ್ಚರ್ ಆಫ್ ದಿ ಮಾರ್ಕೆಟ್. ಸೊ ಮಾರ್ಕೆಟ್ ಫಾರ್ಮ್ ಅನ್ನು ನಾವು ಬೇಸಿಕಲಿ 3 ರೀತಿಯಲ್ಲಿ ಡಿವೈಡ್ ಮಾಡ್ತೇವೆ: ಪರ್ಫೆಕ್ಟ್ ಕಾಂಪಿಟೇಷನ್, ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅಂಡ್ ಮೊನೋಪೊಲಿ. ಸೊ ಈ ವರ್ಡ್ ಎಲ್ಲ ನಿಮ್ಗೆ ತುಂಬಾ ದೊಡ್ಡವಾಗಿರೋ ವರ್ಡ್ ಆಗಿ ಕೇಳಿಸಬಹುದು, ಆದ್ರೆ ನೆಕ್ಸ್ಟ್ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡುವಾಗ ನಿಮ್ಗೆ ತುಂಬಾ ಈಸಿ ಅನಿಸುತ್ತೆ. ಇದು ಒಂದ್ಸತಿ ನೀವು ನೆನಪಿಟ್ಕೊಂಡ್ರೆ, ಒಂದ್ಸತಿ ನಿಮ್ಗೆ ಅರ್ಥ ಆದ್ರೆ ಲೈಫ್ ಲಾಂಗ್ ನೆನಪಿರುತ್ತೆ. ಯಾಕಂತ ಹೇಳಿದ್ರೆ ಏನು ಕಾಂಪ್ಲಿಕೇಟೆಡ್ ಇರುವುದಿಲ್ಲ. ಸೊ ಇದರಲ್ಲಿ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅನ್ನ ಅಗೇನ್ ನಾವು ಡಿವೈಡ್ ಮಾಡ್ತೇವೆ. ಸೊ ಯಾವುದಕ್ಕೆ ಡಿವೈಡ್ ಮಾಡ್ತೇವೆ? ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, ಒಲಿಗೋಪೊಲಿ ಅಂಡ್ ಡುओಪೊಲಿ. ಸೊ ಇದು ಇನ್ನು 3 ಡಿವಿಷನ್ ಇದೆ. ಸೊ ಇದು ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲಿಯರ್ ಆಗಿ ಸ್ಟಡಿ ಮಾಡ್ತೀರಿ. ಓಕೆ. ಸೊ ಇಲ್ಲಿಗೆ ನಾವು ಇವತ್ತಿನ ಕ್ಲಾಸ್ ಅನ್ನು ಎಂಡ್ ಮಾಡುವ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ್ದಾ ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡ್ತೇವೆ ಅಂತ ಹೇಳಿದ್ರೆ, ಫಸ್ಟ್ ಪರ್ಫೆಕ್ಟ್ ಕಾಂಪಿಟೇಷನ್ ಅನ್ನು ನಾವು ಸ್ಟಡಿ ಮಾಡ್ತೇವೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಅನ್ನು ನೀವು ಸ್ಟಡಿ ಮಾಡ್ತೀರಿ. ಸೊ ಎಲ್ಲರಿಗೂ ಗೊತ್ತಿರ್ಬೇಕು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿ. ಓಕೆ. ಸೊ ಇಲ್ಲಿಯ ಕ್ಲಾಸ್ ಇವತ್ತೇನು ಕ್ಲಾಸ್ ಮಾಡಿದ್ರೆ ಅದ್ರಲ್ಲಿ ಯಾರಿಗಾದ್ರು ಡೌಟ್ ಇದೆನಾ?